ನಾನು ದಿನ ಚೆಕ್ಕು ಸಹಿ ಮಾಡೋದು ಇದು ಮಾಡೋದು ಇವತ್ತಿಗೂ ಇಲ್ಲ. ದುಡ್ಡಿನ ಆಸೆಗೆ ನನಗೆ ಇಲ್ಲೇ ಇಲ್ಲ. ನನಗೇನು ಜನರಿಗೆ ಸಹಾಯ ಮಾಡಬೇಕು, ಜನರಿಂದ ನಾನು ಹೆಸರು ಪಡಿಬೇಕು. ಇಲ್ಲ YDF ಗೌಡ್ರು ಏನು ಅಧಿಕಾರಕ್ಕಾಗಿ ಅಥವಾ ಅಭಿವೃದ್ಧಿಗಾಗಿ ರಾಜಕಾರಣ? ಅಭಿವೃದ್ಧಿಗೆ ಅಧಿಕಾರ ಜನರು ಕೊಟ್ಟರೆ ಜನರ ಕೈಯಲ್ಲಿ, ಯಾರ ಕೈಯಲ್ಲಿ ಹೈಕಮಾಂಡು ಟಿಕೆಟ್ ಕೊಡಬೇಕು, ಜನರು ಮತ ಹಾಕಬೇಕು. ಜನರು ಮತ ಹಾಕಿದಾಗ ನಾವು ಏನದಲ್ಲ ಒಂದು ಜನಪ್ರತಿನಿಧಿಗಳು ಇಲ್ಲಿ ಮಾಡಿದರು. ರೈತರು ಈ ಆಂಧ್ರಲಿಂತ ಒಬ್ಬರು ಏನದಲ್ಲ ಕಬ್ಬಿನವರು ಮಾನೆ ಅಂತ ಅವ್ರು ಬಂದಿದ್ರು. ಅವರು ಮೊದಲ 10 ಎಕರೆಯಲ್ಲಿ ಮೊದಲ 22 ಟನ್ ಎಕರೆಗೆ ತಗೊಂತ ವ್ಯಕ್ತಿ 22ರಿಂದ 40, 40ರಿಂದ 60, 60ರಿಂದ 80, 80ರಿಂದ 100 ಹಿಂಗ ಪಡಿಬೇಕಂತ ಹೇಳಿ 172 ಟನ್ ಪರ್ ಎಕರೆ ಮಾಡಿದಾಗ ಅಲ್ಲಿನೂ ಕೂಡ ರೈತರಿದ್ರು. ನಾನು ಆ ರೈತರಿಗೆ ನನ್ನ ಭಾಷಣದಲ್ಲಿ ಕೂಡ ಹೇಳ್ತೀನಿ, ಮಾನೆಯವರಿಗೂ ಕೂಡ ಹೇಳ್ತೀನಿ. 30 ಮಂದಿನ ಸ್ವಂತ ನಾನು ನನ್ನ ಸಹಾಯದಿಂದ ಅವರಿಗೆ ಗಾಡಿ ಮಾಡಿ ಅವ ಏನು 172 ಟನ್ ತಂತಾನಲ್ಲ ಅವ್ರನ್ನೇ ಇಲ್ಲಿ ಕರ್ಸಂಬಂತಂದಾಗ ನಾನೇ ರೈತರಿಗೆ ಹೇಳಿ ಅವ್ರನ್ನೇ ಏನದಲ್ಲ ಅಲ್ಲಿಗೆ ಕರ್ಕೊಂಡು ಬರ್ತೀನಿ. ಅದ್ರದ್ದೆಲ್ಲ ಖರ್ಚು ಗಿರ್ಚು ಎಲ್ಲ ಪೂರ್ಣ ಊಟದ ವ್ಯವಸ್ಥೆ ಮಾಡ್ತೀನಿ. ನನಗೇನು ಬೇಕಾಗಿಲ್ಲ. ಇಲ್ಲಿ 25-30 ಟನ್ ತೊಗೊಂತಾರಲ್ಲ ನನ್ನ ರೈತ, ನೀ 172 ತೊಗೊಂಡವ್ 50%, 80ರಿಂದ 85 ಟನ್ ತೊಗೊಂಡಾಗ ಸ್ವಾರ್ಥಕ್ಕಾಗಿ ಬಿಡ್ತಾನೆ ರೈತ. ಆರ್ಥಿಕ ಪರಿಸ್ಥಿತಿಯಿಂದ ಸದೃಢ ಆಗ್ತಾನೆ. ಅದನ್ನು ಮಾಡಿದಾಗ ನನ್ನ ಜೀವನ ಕೂಡ ಸ್ವಾರ್ಥಕ್ಕಾಗ್ತದೆ ಅನ್ನೋಂಥ ಮಾತು ಕೂಡ ನಾನು ಪಬ್ಲಿಕ್ನಲ್ಲಿ ಹೇಳಿದ್ದೀನಿ. ಈಗಾಗಲೇ ರೈತ ಬಾಂಧವರಿಗೆ ಒಳ್ಳೊಳ್ಳೆ ಯಾರ್ಯಾರು ಮಾಡ್ತಾರೆ ಅವರಿಗೆ ನೀವು ಎಂದು ಹೇಳ್ತೀರಿ 30 ಮಂದಿ ಇಷ್ಟು ಕೊಡ್ರಿ. ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಚಟುವಟಿಕೆ ಮತ್ತು ಪಕ್ಷ ಸಂಘಟನೆಗೆ ರಾಜ್ಯ ನಾಯಕತ್ವ ಜಿಲ್ಲೆ ನಾಯಕ ಸಪೋರ್ಟ್ ಇದೆ ಸರ್? ರಾಜಕೀಯದಲ್ಲಿ ಈ ಜಾಗಕ್ಕೆ ನನ್ನೊಬ್ಬ ಮತ್ತೊಬ್ಬ ಬಂದಪ್ಪ ಅನ್ನೋದು ವಿರೋಧ ಇದೆ. ವಿರೋಧಕ್ಕೆ ನಾನು ಕಿವಿ ಕೊಡೋದು. ಅವ್ರು ಏನೇ ಅನ್ನಲಿ, ವಿರೋಧವರು ಎದುರು ಬಂದು ಹೇಳಿದರು, ಏನೇ ಕಷ್ಟ ಕೊಟ್ಟರು, ಏನೇ ಇದು ಮಾಡಿದರು, ಅವ್ರ ಬಗ್ಗೆ ನಾ ಮಾತಾಡೋದು. ನಾನು ಅವ್ರ ಬಗ್ಗೆ ಏನಷ್ಟು ನೀವು ಕ್ವಶನ್ ಕೇಳಿರಿ ಆನ್ಸರ್ ಅಷ್ಟೇ. ಓಕೆ ಸರ್. ನಾನು ಮಾಡೋದಲ್ಲ, ನನ್ನ ಕರ್ತವ್ಯ ನಾನು ಮಾಡ್ಕೊಂತ ಉಂಟು. ನನ್ನದೇ ಆದಂಥ ಒಂದು 15 ಸ್ಕೀಮ್ಗಳನ್ನು ಮಾಡಿದ್ದೀನಿ. ಏನೇನು ಮಾಡಬೇಕು ಏನೇನಿಲ್ಲ ನಾನು ಅಷ್ಟು ಮಟ್ಟಕ್ಕೆ ಒಂದು ಗುರಿ ಇಟ್ಟಿದ್ದೀನಿ. ಆ ಗುರಿಗೆ ನಾನು ತಲುಪ್ತೀನಿ ಅಂತ ಅನ್ನೋದು ಮಾತು. ಓಕೆ ಸರ್, ತಾವು ಇದು ದೇವರಿಪುರಿ ಮತಕ್ಷೇತ್ರದ ಜನತೆ ಮಾತಿಂದ ಕೇಳಬೇಕು. ಆಪತ್ ಬಂದವರು ಬಸನಗೌಡರು ಕ್ಷೇತ್ರದ ಆಪತ್ ಬಾಂಧವರು ಅನ್ನುವಂಥ ಮಾತು ಸರ್. ಜನಪ್ರಿಯತೆ ದಿನದಿಂದ ದಿನಕ್ಕೆ ಬಸನಗೌಡ ಜನಪ್ರಿಯತೆ ಹಾಲಿ ಶಾಸಕರಿಗಿಂತ ಹೆಚ್ಚಿಸುತ್ತಿದೆ ಅನ್ನುವಂಥ ಮಾತು ಜನರ ಬಾಯಿಂದ ಕೇಳಿ ಬರ್ತಾ ಇದೆ ಸರ್. ಮೊದಲಿಗೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಏನದಲ್ಲ ಕೆಲಸಗಳನ್ನು ಮಾಡ್ಕೊತ ಹೋದ. ನಾನು ಏನು ಆ ಮಟ್ಟಕ್ಕೆ ಬಂದೀನಿ ಅದೇ ರೀತಿ ಇಲ್ಲಿನೂ ಕೂಡ ರೈತರಿಗಾಗಲಿ ಕಾರ್ಯಕರ್ತರಿಗಾಗಲಿ ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು. ಅವರಿಗೆ ಮಾತು ಕೊಟ್ಟಂದ ಮಾತಿನಂತೆ ನಡೀಬೇಕು. ಮುಂಜಾನೆ ಒಂದು ಮಾತು ಸಂಜೆಗೆ ಒಂದು ಮಾತು ರಾಜಕೀಯದಲ್ಲಿ ಇರಬಾರ್ದು. ಯಾವಾಗಿದ್ದಾಗ ಅದು ರಾಜಕೀಯ. ನಾನು ಅದನ್ನು ಅಳವಡಿಸಿ ಸರ್ ಬರುವಂಥ 2028 ಪಕ್ಷ ತಮ್ಮನ್ನು ಗುರುತಿಸ್ಬೋದು ಸರ್? ನಾನು ಕೆಲಸ ಮಾಡ್ತೀನಿ, ದುಡಿತೀನಿ, ಹೈಕಮಾಂಡ್ಗೂ ಭೇಟಿ ಆಗ್ತೀನಿ. ನಾನು ಆಕಾಂಕ್ಷಿನಿ ಅಂತೀನಿ. ನಾನು ಒಂದು ಆಲ್ಬಮ್ ಮಾಡ್ತೀನಿ, ಇಂಥದ್ದು ಮಾಡೀನಿ ಅಂತ ಹೇಳ್ತೀನಿ. ಏನಿದ್ದದ್ದು ಅವರಿಗೆ ಪ್ರತ್ಯಕ್ಷವಾಗಿ ತೋರಿಸ್ತೀನಿ. ವಿತ್ ಫೋಟೋ ಸಂಘಟ ವಿತ್ ಇದ್ರ ಸಂಘಟ ದುಡಿದಿನಿ ಅಂತೀನಿ. ಪಬ್ಲಿಕ್ಕಿಗೆ ಕೇಳಂತೀನಿ, ಪಬ್ಲಿಕ್ಕಿನ ಕರ್ಕೊಂಡು ಹೋಗ್ತೀನಿ, ಹೈಕಮಾಂಡ್ ಮುಂದೆ ನಿಂದಿರಿಸ್ತೀನಿ. ನೋಡ್ರಿ ಹಿಂಗೆ ಮಾಡ್ಯಾರ ಅಂತ ಪಬ್ಲಿಕ್ ಹೇಳೋದು. ನಾ ಹೇಳ ನನ್ನ ಗುರಿ ಏನು, ಪಬ್ಲಿಕ್ಲಿಂತೆ ಬರ್ಬೇಕು. ಅಲ್ಲಿ ಹಿರಿಯರನ್ನ ಕರ್ಕೊಂಡು ಹೋಗ್ತೀನಿ, ಯುವಕರನ್ನ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋದಾಗ ಹಿಂಗೆ ಮಾಡ್ಲಕತ್ಯಾರ್ರಿ ಹಿಂಗಾದಂತ ವಿತ್ ಫೋಟೋ ಸಂಘಟ ವಿತ್ ನಾನು ಮಾಡಿದ್ದೆ. ಅಷ್ಟೊತ್ತನಟ್ಟಿಗೆ ಒಂದು ದೊಡ್ಡ ಬುಕ್ಕನ್ನೇ ಮಾಡ್ತೀನಿ. ಅವ್ರಿಗೆ ಸರ್ ದೇವರಿಪುರಿ ಮತಕ್ಷೇತ್ರ ರಾಜುಗೌಡರು ಒಂದು ಹೆಸರಿನ ಮೇಲೆ ಪ್ರಾಮುಖ್ಯತೆ ಪಡೆದಿರುವಂಥ ಕ್ಷೇತ್ರ. ಅವರು ಇದರಲ್ಲೇ ತಾವು ಸಕ್ಸಸ್ ಆಗ್ಬೋದು ಸರ್? ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಪ್ರಯತ್ನಕ್ಕೆ ಭಾಳ ಲೋಡಾಗಿ ನಾನು ಕೆಲಸ ಮಾಡ್ತೀನಿ. ನಾನು ಅಗಳೇ ಹೇಳಿದೆ, ನಾ ಮೊಳಕಾಲು ಊರಿ ಭಯಂಕರ ಕೆಲಸ ಮಾಡಬೇಕು. ಕೊನೆಯದಾಗಿ ಸರ್ ತಾವು ಇಲ್ಲಟ್ಟ ಕೋಟ್ಯಾಧಿಪತಿಗಳು ದೇವರು ಸಾಕಷ್ಟು ಪಟ್ಟಣ ತಾವು ಐಷಾರಾಮ ಜೀವನ ನಡೆಸ್ಬೋದು. ಯಾಕೆ ಸರ್ ಇದೆಲ್ಲ ಹುಚ್ಚು ರಾಜಕೀಯ ಸ್ವಂತ ದುಡ್ಡು? ಈಗ ಹಾಲಿ ಶಾಸಕರ ಖರ್ಚು ಮಾಡಲಾರಂತ, ಸರ್ಕಾರ ಖರ್ಚು ಮಾಡಲಾರಂತ ಕೆಲಸಗಳು ನೀವು ಮಾಡತ್ತೀರಿ. ಈ ಹುಚ್ಚು ಯಾಕೆ ಸರ್? ಅಂದರೆ ನಾನು ಇಂಜಿನಿಯರಿಂಗ್ ಮುಗಿಸಿ ಬಂದ ಮೇಲೆ ಮಂಡಳ ಪಂಚಾಯಿತಿ ಆದಮೇಲೆ ನಾನು ಸೇವೆ ಮಾಡ್ಕೊತ ಬಂದೆ. ಇದು ಏನದಲ್ರಿ ಒಂದು ರೋಗ.
ರಾಜಕೀಯದ ಒಂದು ರೋಗ. ಯಾವನಿಗೆ ಇಲ್ಲಿ ರಾಜಕೀಯ ಮಾಡ್ಕೊಂತ ಹೋದ ಸುಮ್ಕೊಂಡು ಬೋಡ್ಸ. ನನ್ನ ದುಡ್ಡಿನಲ್ಲಿ ನಾನೇನದಲ್ಲ ದುಡಿತೀನಿ, ಕಾಂಟ್ರಾಕ್ಟರ್ ಮಾಡ್ತೀನಿ, ದುಡಿತೀನಿ. ಬಂದಂಥ ಸೇವೆಯಲ್ಲಿ ಒಂದು 5% ಜನರ ಸೇವೆಗಾಗಿ ನಾನು ಮಾಡ್ತೀನಿ ಸರ್. ಇದು ಈ ಸಮಾಜ ಸೇವೆ ಎಲ್ಲಿವರೆಗೆ ಸರ್? ನನ್ನ ಜೀವ ಇರುವವರೆಗೆ. ಕ್ಷೇತ್ರ ಜನತೆ ತಮ್ಮ ಕೈ ಹಿಡಿಬಹುದು ಅಂತ ತಮ್ಮ ವಿಶ್ವಾಸ ಇದೆ ಸರ್? ನಾನು ಅವ್ರಿಗೆ ಮನವೊಲಿಸಂಗ ಒಳ್ಳೆಯವಪ್ಪ ಇವ, ಮತ್ತು ಇವನ ಬಳಿ ಎಬಿಲಿಟಿ ಇದೆ, ಕೆಪಾಸಿಟಿ ಇದೆ, ಇವ ಮುಂದೆ ದುಡಿತಾನ ಮಾಡ್ತಾನ, ನಮ್ಮ ಮಾತಿಗೆ ಬೆಲೆ ಕೊಡ್ಲಕತ್ತಾನ, ಅವ್ರಿಗೆ ಏನದಲ್ಲ ನಾವು ಸ್ಪಂದನ ಮಾಡಬೇಕು. ಇವೆಲ್ಲ ಸ್ಪಂದನ, ಫೋನ್ ಎತ್ತೋದು, ಬಂದಾಗ ಅವ್ರಿಗೆ ಮರ್ಯಾದೆ ಕೊಟ್ಟು ಕುಂದಿರ್ಸೋದು, ಎಲ್ಲಷ್ಟು ಮಾಡಿದಾಗ ನನ್ನ ಅನ್ಸೋ ಮಟ್ಟಿಗೆ ದೇವರಿಗೆ ಮತದಾರ ದೇವರುಗಳು ಭಾಳ ಒಳ್ಳೆ ಮಂದಿ. ನನ್ನ ಆತ್ಮಸಾಕ್ಷಿ ಭಾಳ ಒಳ್ಳೆ ಮಂದಿ. ಅವ್ರಿಗೆ ಏನು ಬೇಕು? ಬೋಸರಗೌಡ ದೇವರಿಪ್ಪರಿಗೆ ಮತಕ್ಷೇತ್ರದ MLA ಆದ್ರೆ ಅವ್ರ ಗುರಿ ಏನು ಸರ್ ಕ್ಷೇತ್ರದ? ಮೊದಲೇ ನಾನು ಫಸ್ಟಿಗೆ ರೈತರದೇ ಕೆಲಸ, ರೈತರದೇ ಮೀಟಿಂಗ್ ಫಸ್ಟ್. ರೈತರನ್ನು ಹೋಬಳಿ ಮಟ್ಟ ಕರೆಯೋದು, ಅಲ್ಲೇ ಹೊಲದಾಗೆ ಅವ್ರು ಕೂಡ ಕುಂದಿರೋದು, ಒಬ್ಬ ಕುಂತು ಕೇಸಿ ಅವ್ರು ಕೂಡ ಮಾತಾಡೋದು, ನಿಮ್ಗೆ ಏನೇನು ಸಮಸ್ಯೆ ಏನೋ ಹೋಬಳಿಲಿ ಒಂದು ಜಿಲ್ಲಾ ಪಂಚಾಯತ್, ಇಲ್ಲಿ 7 ಜಿಲ್ಲಾ ಪಂಚಾಯತಿಗಳು ಬರ್ತಾವೆ. ಜಿಲ್ಲಾ ಪಂಚಾಯತ್ ವೈಸ್ ಬರೇ ನಾನು ಹಳ್ಳಿ ಲೆವೆಲ್ದಾಗ ತಿರುಗಾಡ. ಅದು ಆಶೀರ್ವಾದ ಮಾಡಿದರೆ